ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಡುಗೋಡಿ ವೆನ್ನೆಲಾ ಕೇಸ್ನಲ್ಲಿ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ. ಕೊಲೆ ಮಾಡಿ ಕಾಕಿ ಮುಂದೆ ಮೋಹನ್ ಕ್ಷಣಕ್ಕೊಂದು ಹೈಡ್ರಾಮಾ ಮಾಡ್ತಿದ್ದಾನೆ. ಕ್ಷಣಕ್ಕೊಂದು ಹೇಳಿಕೆ ನೀಡಿ ಕನ್ಫ್ಯೂಸ್ ಮಾಡ್ತಾ ಇರುವಂತ ಆರೋಪಿ ಮೋಹನ್. ಬಾಣಸ್ವಾಡಿ ಎಸಿಪಿ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಆದರೆ ಆರೋಪಿ ಮೋಹನ್ ಕ್ಷಣಕ್ಕೊಂದು ಹೇಳಿಕೆ ನೀಡಿ ಪೊಲೀಸರನ್ನೇ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾನೆ. ಬಾಲಕಿ ಕೊಲೆ ಕೇಸ್ ತನಿಖೆಗೆ ಬರೋಬ್ಬರಿ 8 ತಂಡಗಳ ರಚನೆ ಆಗಿದೆ. ನಾನಾ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇರುವಂತ ಪೊಲೀಸರು ವೈಜ್ಞಾನಿಕವಾಗಿಯೂ ಹೆಚ್ಚು ಒತ್ತು ಕೊಟ್ಟು ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಸಾಕ್ಷಿಗಳ ಸಂಗ್ರಹದಲ್ಲಿ ತೊಡಗಿರುವಂತ ತನಿಖಾ ಟೀಮ್ ಆದ್ರೆ ಈ ಕೇಸ್ನಲ್ಲಿ ಆರೋಪಿಗಳೇ ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಒಂದ್ಸಲ ಮೋಹನ್ ಹೇಳ್ತಾರೆ ನಾನೇ ಹಲ್ಲೆ ಮಾಡಿ ಮಗುವನ್ನ ಸಾಯಿಸಿದ್ದು ಅಂತ. ಮತ್ತೊಂದ್ಸಲ ಹೇಳ್ತಾನೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಪ್ರಿಯಾಂಕಾ ತಪ್ಪಿಲ್ಲ, ಪ್ರಿಯಾಂಕಾ ವಿರುದ್ಧ ಹೇಳಿಕೆ ಕೊಡೋದೇ ಇಲ್ಲ ಅಂತ. ಆಕೆನೂ ಕೂಡ ಮೋಹನ್ ವಿರುದ್ಧ ಹೇಳಿಕೆ ಕೊಡಲ್ಲ, ನಾನ್ ಸಾಯಿಸಿಲ್ಲ ಅಂತಾಳೆ. ಸಾಕಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಆರೋಪಿಗಳು. ಹೀಗಾಗಿ ಈ ಕೇಸ್ನಲ್ಲಿ ವೈಜ್ಞಾನಿಕವಾಗೂ ಕೂಡ ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುವಲ್ಲಿ ಈಗ ಪೊಲೀಸರು ತೊಡಗಿಕೊಂಡಿದ್ದಾರೆ. ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ SK ಮಂಜುನಾಥ್, ಈ ಒಂದು ವೆನ್ನೆಲಾ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯ ಆರೋಪಿಗಳ ಹೇಳಿಕೆ ಏನಿದೆ, ಯಾವ ರೀತಿ ಕನ್ಫ್ಯೂಸ್ ಮಾಡ್ತಿದ್ದಾರೆ ಪೊಲೀಸರನ್ನ? ಮಾರ್ಚ್ 24ನೇ ತಾರೀಕು ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ವಿಲ್ಲಾದಲ್ಲಿ ನಡೆದಿದ್ದಂಥ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕಾಡುಗೋಡಿ ಪೊಲೀಸ್ ಇನ್ಸ್ಪೆಕ್ಟರು ಜೊತೆಗೆ ಆ ಭಾಗದ ACP ಅವರು ತನಿಖೆಯನ್ನು ಮಾಡ್ತಾ ಇದ್ರು. ಅಲ್ಲಿ ಕೆಲವೊಂದು ಲೋಪಗಳು ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣದ ತನಿಖೆಯನ್ನು ಬಾಣಸ್ವಾಡಿ ACP ಆದಂಥ ಅನುಷಾ ಅವರ ನೇತೃತ್ವಕ್ಕೆ ವಹಿಸಿರ್ತಕ್ಕಂಥದ್ದು. ಈಗಾಗಲೇ ಕಾಡುಗೋಡಿ ಪೊಲೀಸರು ಕಲೆ ಹಾಕಿದಂಥ ಸಾಕ್ಷಿಗಳಿರ್ಬೋದು, ಜೊತೆಗೆ ಮರಣೋತ್ತರ ಪರೀಕ್ಷೆ ಇರ್ಬೋದು, FIR, ನಂತರ ಇತರೆ ಕೆಲವೊಂದು CCTV ಸೇರಿದಂತೆ ಟೆಕ್ನಿಕಲ್ ಎವಿಡೆನ್ಸನ್ನು ಮತ್ತು ಸೈಂಟಿಫಿಕ್ ಎವಿಡೆನ್ಸನ್ನು ಏನು ಕಲೆಕ್ಟ್ ಮಾಡಿದ್ರು ಅವೆಲ್ಲವನ್ನು ಸಹ ನಿನ್ನೆ ಅಷ್ಟೇ ಬಾಣಸ್ವಾಡಿಯ ACP ನೇತೃತ್ವದ ತನಿಖಾ ತಂಡ ತಮ್ಮ ವಶಕ್ಕೆ ಪಡೆದುಕೊಂಡು ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಸಹ ಮಾಡಿದರು. ಇಲ್ಲಿ ಕಮಿಷನರ್ ಅವರು ಹೇಳಿದಂತೆ ಪ್ರಕರಣವನ್ನು ದಾಖಲು ಮಾಡೋದಿರ್ಬೋದು ಅಥವಾ ಆರೋಪಿಗಳನ್ನು ಬಂಧನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕಾಡುಗೋಡಿ ಪೊಲೀಸಿನ ಠಾಣೆಯ ಅಂದಿನ ಇನ್ಸ್ಪೆಕ್ಟರು ಮತ್ತು ಸಬ್ ಇನ್ಸ್ಪೆಕ್ಟರ್ ಅವರು ವಿಳಂಬ ಮಾಡಿದ್ರು. ಆ ವಿಳಂಬ ಮಾಡೋದಕ್ಕೆ ಕಾರಣಕರ್ತರಾದಂಥ ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ACP ಅವರ ನೇತೃತ್ವದ ತನಿಖೆಯನ್ನು ನಡೆಸಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕಡತಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಉಳಿದಂತೆ ಏನು ವೆನ್ನೆಲಾ ಕೊಲೆಯಾದಂಥ ದಿನ ಜೊತೆಗೆ ಆ ನಂತರದ ದಿನಗಳಲ್ಲಿ ಪೊಲೀಸರು ಕೆಲವೊಂದು ಸಾಕ್ಷಿಗಳನ್ನು ಕಲೆ ಹಾಕೋದ್ರಲ್ಲಿ ಇಲ್ಲಿ ಒಂದು ನಿರ್ಲಕ್ಷ್ಯವನ್ನು ತೋರಿದ್ರು. ಆ ಸಂಬಂಧಪಟ್ಟಂತೆ ಈಗ ತಮ್ಮ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಕಡತಗಳಲ್ಲಿ ಯಾವ ಯಾವ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕು, ಜೊತೆಗೆ ಇವರ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ಮಾರ್ಚ್ 24ನೇ ತಾರೀಕು ಎಲ್ಲೆಲ್ಲಿ ಹೋಗಿದ್ರು, 25ನೇ ತಾರೀಕು ಎಲ್ಲಿ ಹೋಗಿದ್ರು ಅನ್ನೋದರ ಬಗ್ಗೆ ಮೋಹನ್ ಮತ್ತು ಪ್ರಿಯಾಂಕಾ ಇಬ್ಬರ ಒಂದು ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಕಾಲ್ ಹಿಸ್ಟ್ರಿ, ಅವರ ಟವರ್ ಡಂಪು ಇವೆಲ್ಲವನ್ನು ಸಂಗ್ರಹ ಮಾಡಬೇಕು. ಜೊತೆಗೆ ಅವರು ಯಾವ್ಯಾವ ಪ್ಲೇಸ್ಗೆ ಹೋಟೆಲು ಶಾಪಿಂಗ್ಗೆ ಹೋಗಿದ್ರು ಅಲ್ಲಿನ ಕೆಲವೊಂದು ವ್ಯಕ್ತಿಗಳನ್ನು ವಿಚಾರಣೆ ಮಾಡಿ ಅವರನ್ನು ಸಾಕ್ಷಿಗಳನ್ನಾಗಿ ಪರಿಗಣಿಸಬೇಕು. ಹೀಗಾಗಿ ಈ ಒಂದು ನಾನಾ ರೀತಿಯ ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ACP ಅನುಷಾ ಅವರ ನೇತೃತ್ವದ ತಂಡ 8 ತಂಡಗಳನ್ನು ರಚನೆ ಮಾಡಲಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಒಬ್ಬರು CDR ಡೀಟೇಲ್ಸನ್ನು ತೆಗೆಯೋದು, ಇನ್ನೂ ಕೆಲವರು ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡತಕ್ಕಂಥದ್ದು, ಇನ್ನೂ ಕೆಲವೊಂದು ತಂಡ ಸೈಂಟಿಫಿಕ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡೋದು, ಇನ್ನೂ ತಂಡ ಸಾಕ್ಷಿಗಳನ್ನು ಸಂಗ್ರಹ ಮಾಡೋದು. ಈ ರೀತಿಯಾಗಿ 8 ತಂಡಕ್ಕೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಈಗ ಏನು ಆ ತಂಡಗಳೊಂದಿಗೆ ಏನು ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು ಆ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೌಖ್ಯ. ಓಕೆ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.